ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನೇತ್ರ ಗೌಡ. ಸೊ ನಾನು ಆಲ್ಮೋಸ್ಟ್ ಒಂದು ವೀಕ್ ಆಗಿದೆ, ನಾನು ಯಾವುದೂ ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ. ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ವೀಡಿಯೋಸ್ ಇನ್ನೂ ನಾನು ಯಾವುದನ್ನು ವ್ಲಾಗ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತೀನಿ. ಇವತ್ತೇನು ಸ್ಪೆಷಲ್ಲು ಅಂತಂದರೆ ಹೋಮ್ ರೆಮಿಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಮ್ ರೆಮಿಡಿ ಬಂದು ಆಯಿಲ್, ಹೇರ್ ಆಯಿಲ್, ಲೈಕ್ ಹೇರ್ ಗ್ರೋತ್ ಆಯಿಲು. ಮನೇಲಿರೋ ಪದಾರ್ಥನೇ ನಾನು ರೆಡಿ ಮಾಡ್ತೀನಿ. ಲೈಕ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆಚೆ ಕಡೆ ಕೂಡ ತಗೊಳ್ಬೇಕಾಗುತ್ತೆ. ಅದೇನೇನು ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ದಯವಿಟ್ಟು ವಿತ್ ಆಲ್ ಯೋರ್ ಸಪೋರ್ಟ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಹಾಕಿ. ಬನ್ನಿ ಶುರು ಮಾಡೋಣ. ಗೈಸ್, ಪ್ಯಾರಾಶೂಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಒಂದು 500 ml ಪ್ಲಸ್ ಹರಳೆಣ್ಣೆ ಒಂದು ಚಿಕ್ಕ ಕಾಲು ಬಟ್ಲಷ್ಟು ತೊಗೊಬೇಕು. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ರೋಸ್ಮೆರಿ 200 ಗ್ರಾಮ್ ನಾನು ಆರ್ಡ್ರ್ ಮಾಡಿದ್ದು. ಅದ್ರದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಅದು ಬ್ಲಿಂಕಿಟ್ಟಲ್ಲಿ, ಅಮೆಝಾನಲ್ಲಿ ಎಲ್ಲದರಲ್ಲೂ ಸಿಗುತ್ತೆ. ನಾನು ಬಂದು ಡ್ರೈ ಲೀವ್ಸ್ ತೊಗೊಂಡಿರೋದು. ಸೊ ನೋಡ್ತಿದ್ದೀರಲ್ಲ ಇಂಗ್ರೀಡಿಯೆಂಟ್ಸ್, ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಸೊ 1 ಬಟ್ಲಷ್ಟು ರೋಸ್ಮೆರಿ ಲೀವ್ಸ್ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ, ದಾಸವಾಳ ಹೂವು ಒಂದು 3ರಿಂದ 4 ತೊಗೊಂಡಿದ್ದೀನಿ. ಅದ್ರದ್ದು ಎಲೆಗಳು ಒಂದು 3ರಿಂದ 4 ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಕೂಡ ಒಂದು 3ರಿಂದ 4 ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ವೀಳ್ಯದೆಲೆ ಕೂಡ 3ರಿಂದ 4 ಲೈಕ್ ಎಲ್ಲ ಪೀಸ್ ಮಾಡ್ಕೊಬೇಕು. ವೀಳ್ಯದೆಲೆ, ದಾಸವಾಳ ಹೂವು, ದಾಸವಾಳ ಎಲೆಗಳು, ಬೆಟ್ಟದ ನೆಲ್ಲಿಕಾಯಿ ಎಲ್ಲನೂ. ಅದ್ರ ಜೊತೆಗೆ ಕಾಲು ಬಟ್ಲಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವ ಪದಾರ್ಥ ಹೋಮ್ ರೆಮಿಡಿ ಆಯಿಲ್ ಮಾಡೋಕ್ಕೆ. ಆ್ಯಂಡ್ ಮೇನ್ ಇದು ಬಂದ್ಬಿಟ್ಟು ಹೇರ್ ಗ್ರೋತಿಗೆ ಅಷ್ಟೇ. ಹೇರ್ ಗ್ರೋತಿಗೆ ಮನೇಲೇ ಮಾಡಿಕೊಂಡು ಕುದಿಸ್ಕೊಂಡು ಎತ್ತಿಟ್ಕೊಂಡು ನೀವು ಬಳಸ್ಕೊಬೋದು. ಆಲ್ಮೋಸ್ಟ್ ಇದು 3 to 6 ಮಂತ್ಸ್ ಗಂಟ ಬರುತ್ತೆ. ಸೊ ನೋಡ್ತಿದ್ದೀರಲ್ಲ, ಎಣ್ಣೆ ಬಾಯ್ಲ್ ಆಗಿದೆ. ಎಣ್ಣೆ ಬಾಯ್ಲ್ ಆಗ್ತಿದ್ದಂಗೆ ಕರ್ಬೇವಿನ ಸೊಪ್ಪು, ದಾಸವಾಳ ಎಲೆಗಳು, ವೀಳ್ಯದೆಲೆಗಳು ಎಲ್ಲ ಹಾಕ್ಕೊಬೇಕು. ಬೆಟ್ಟದ ನೆಲ್ಲಿಕಾಯಿ, ನಾವೇನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವೋ ಅದೆಲ್ಲ ಒಟ್ಟಿಗೆ ಹಾಕ್ಕೊಬೇಕು. ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನು ಅಂದರೆ ಆನಲ್ಲಿ ಇಟ್ಕೊಂಡು, ಸ್ಟವ್ನ ಆನಲ್ಲಿ ಇಟ್ಕೊಂಡು, ಅಂದರೆ ತುಂಬ ಜಾಸ್ತಿ ಉರಿಲಿ ಬೇಯಿಸೋಂಗಿಲ್ಲ, ಕಮ್ಮಿ ಉರಿಲಿ ಬೇಯಿಸ್ಬೇಕು. ಇದನ್ನು ಕಮ್ಮಿ ಉರಿಲಿ ಬೇಯಿಸ್ಕೊಬೇಕು, ಚೆನ್ನಾಗಿರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಹರಳೆಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ. ಹೋಗ್ತಾ ಹೋಗ್ತಾ ಅದು ಕುದಿ ಚೆನ್ನಾಗಿ ಆಗ್ತಿರುತ್ತಲ್ಲ, ಅವಾಗ ಅದು ಸ್ಮೆಲ್ ಕಮ್ಮಿ ಆಗುತ್ತೆ. ಅಂದರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಆ ಸ್ಮೆಲ್ಲು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಕ್ವರ್ಡ್ ಆಗಿರುತ್ತೆ, ಆಮೇಲೆ ಸ್ಮೆಲ್ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಕುದಿ ಬರ್ತಾ ಇದೆ. ಚೆನ್ನಾಗಿ ತಿರುಗಿಸ್ಕೊಬೇಕು. ಆ್ಯಂಡ್ ಇದನ್ನು ನೀವು ಎಷ್ಟೊತ್ತವರೆಗೂ ಬಾಯ್ಲ್ ಮಾಡಬೇಕು ಅಂದರೆ ಹಾರ್ಡ್ಲಿ 30 to 40 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಬೇಕು, ಅಂದರೆ ಕಮ್ಮಿ ಉರಿಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಕುದಿತಾನೆ ಇರುತ್ತದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಾಫ್ ಆನ್ ಅವರ್ ಆಗಿದ ತಕ್ಷಣ, ಅಂದರೆ 20 ಮಿನಿಟ್ಸ್ಗೆ ಒಂದ್ಸರಿ ನೋಡಿಕೊಂಡು ಕಲಿಸ್ತಾ ಇರಬೇಕು. ಇಲ್ಲಾಂದರೆ ಅದು ಬೇಗ ಸೀದೋಗ್ಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಅವಾಗವಾಗ ಅದನ್ನು ಕಲಿಸ್ತಾ ಇರಬೇಕು. ನೋಡಿದ್ರಲ್ಲ, ಅದು ಆಲ್ರೆಡಿ ಬಾಯ್ಲ್ ಆಗಿದೆ. ಸೊ ಆಯಿಲ್ ಬಂದು ಕಲರ್ ಚೇಂಜ್ ಕೂಡ ಆಗುತ್ತೆ. ನಾವು ನಾರ್ಮಲಾಗಿ ಎಣ್ಣೆ ಲೈಕ್ ಒಗ್ಗರಣೆ ಸ್ಟಾರ್ಟ್ ಮಾಡಿದಾಗ ಕಲರ್ ಹೇಗಿತ್ತು, ಅದು ಹೋಗ್ತಾ ಹೋಗ್ತಾ ಚೆನ್ನಾಗಿ ಅದನ್ನು ಸೋಸ್ ಮಾಡ್ಕೊತೀವಲ್ಲ, ಅವಾಗ ಅದು ಕಲರ್ ಚೇಂಜ್ ಆಗಿರುತ್ತೆ. ನೋಡ್ತಿದ್ದೀರಲ್ಲ, ಕುದಿ ಬರ್ತಾ ಇದೆ. ಇನ್ನೂ ಒಂದು 10 ನಿಮಿಷ ಬಿಟ್ಬಿಟ್ಟು ಮತ್ತೆ ಅದು ಕಲರ್ ಚೇಂಜ್ ಆಗಿರುತ್ತೆ. ನೋಡ್ಬೋದಲ್ಲ, ಕಲರ್ ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಇದನ್ನೆಲ್ಲ ಮಾಡ್ಕೊತ ಆಫ್ ಮಾಡಬೇಕು. ಆಫ್ ಮಾಡಿ ಇದನ್ನು ಒಂದು 10 ನಿಮಿಷ ಇಲ್ಲ 20 ನಿಮಿಷ ಕೂಲ್ ಆಗಕ್ಕೆ ಬಿಡಬೇಕು. ಕೂಲ್ ಆಗಕ್ಕೆ ಬಿಟ್ಮೇಲೆ ಅದನ್ನು ನೀವು ಫಿಲ್ಟ್ರ್ ಮಾಡ್ಕೊಬೇಕು. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರದ್ದು ಕಲರ್ ಚೇಂಜಸ್ ಎಲ್ಲ ಏನು ಅಂತ ಹೇಳಿ. ಆ್ಯಂಡ್ ಹೇಳಿದ್ನಲ್ಲ ಫ್ರೆಂಡ್ಸ್, ಇದು ಅಟ್ಲೀಸ್ಟು ನೀವೆಷ್ಟು ಎಣ್ಣೆ ಬಾಟ್ಲ್ ಲೈಕ್ 500 ml 200 ml ನೀವು ಎಣ್ಣೆ ಯಾವ ಥರ ಬಳಸ್ತೀರೋ ಅಷ್ಟು ದಿವಸ ಅದು ಮೇಂಟೈನ್ ಆಗುತ್ತೆ. ಎವ್ರಿ 3 days 2 days ಒನ್ಸ್ ನೀವು ಹಾಕ್ಕೊಬೋದು. ಆ್ಯಂಡ್ ರೋಸ್ಮೆರಿ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಇವಾಗೆಲ್ಲ ಕಡೆ ರೋಸ್ಮೆರಿದು ಇಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ನೋಡಿದ್ರಲ್ಲ, ಕಲರ್ ಚೇಂಜ್ ಆಗಿದೆ. ಸೊ ಇದೇ ಕಲರ್ ಚೇಂಜ್ ಆಗಿರೋದು. ಸೊ ಒಂದು ಬೌಲ್ ಅಷ್ಟಾಗಿದೆ. ಸೊ ನೋಡಿದ್ರಲ್ಲ ಗೈಸ್, ತಮ್ನೇಲಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಹೋಮ್ ರೆಮಿಡಿ ಆಯಿಲ್ ಅಂತ ಹೇಳಿ. ಔಟ್ಸೈಡಿಂದ ತೊಗೊಬೇಕಾಗಿರೋ ಇಂಗ್ರೀಡಿಯೆಂಟ್ಸು
ಜಸ್ಟ್ ರೋಸ್ಮೆರಿ ನಾನು ತೊಗೊಂಡಿರೋ ಬಂದು 200 ml ಅಷ್ಟೇ. ಆ 200 ml ತುಂಬ ಜಾಸ್ತಿ ಇದೆ. ಅದ್ರಲ್ಲಿ ನಾನು ಒಂದು ಕಪ್ಪಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ. ಅದರಲ್ಲಿ ಗ್ರೀನ್ ಲೀವ್ಸು ಬರುತ್ತೆ, ಡ್ರೈ ಲೀವ್ಸು ಬರುತ್ತೆ. ಡ್ರೈ ಲೀವ್ಸು ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಲೀವ್ಸ್ಗಿನ್ನ. ಅದನ್ನು ಟ್ರೈ ಮಾಡಿ. ಸೊ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿಕೊಡಿ. So thank you so much for watching. See you in the next vlog.